ನಾವು ಮಾಡುವ ಕೆಲಸಗಳಿಗೆ ಯಾವುದೇ ಫಲಿತಾಂಶ ಬಂದರೂ ಕೂಡ ಅದನ್ನು ಭಗವಂತನ ಪ್ರಸಾದ ಅಂತ ಸ್ವೀಕರಿಸುತ್ತಾ ಜೀವನದಲ್ಲಿ ಮುಂದೆ ಸಾಗಬೇಕು ಅಷ್ಟೇ ಅಂತ ಕೃಷ್ಣ ಹಿಂದಿನ ಶ್ಲೋಕದಲ್ಲಿ ಒಂದು ಅದ್ಭುತವಾದಂಥ ಶ್ಲೋಕ ಹೇಳಿದ. ಅದನ್ನು ಮುಂದುವರಿಸುತ್ತಾ ಸಾಂಖ್ಯಯೋಗದ ಶ್ಲೋಕ 48ರಲ್ಲಿ ಈ ರೀತಿ ಹೇಳ್ತಿದ್ದಾನೆ: ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಯಾವುದೇ ಕೆಲಸ ಮಾಡೋದಾದರೂ ಅದನ್ನು ಸುಮ್ಮನೆ ಮಾಡೋದಲ್ಲ, ಅದರ ಹಿಂದೆ ಒಂದು ಯೋಗ ಇರಬೇಕು. ಭಗವಂತ ಫಲವನ್ನು ಕೊಡುವಂಥವನು, ನನ್ನಿಂದ ಕರ್ಮವನ್ನು ಮಾಡಿಸತಕ್ಕಂಥವನು ಅವನೇ. ಏನು ಫಲ, ಎಷ್ಟು ಫಲ, ಯಾವಾಗ ಫಲ ಎಲ್ಲವೂ ಅವನಿಗೆ ಸೇರಿದ್ದು. ಸಿಕ್ಕಿದ್ರೂ ಸಂತೋಷ, ಸಿಗದಿದ್ರೂ ಸಂತೋಷ. ಇದು ಭೌತಿಕ ಸಮತೋಲನ. ಇಂತಹ ಸಮತೋಲನದಲ್ಲಿ ಕರ್ತವ್ಯ ದೃಷ್ಟಿಯಿಂದ ಕರ್ಮವನ್ನು ಮಾಡಬೇಕು. ನಮ್ಮ ಬದುಕಿನ ಸಮಸ್ತ ಕರ್ಮದಲ್ಲಿ ಈ ಅನುಸಂಧಾನ ಇದ್ದಾಗ ಅದು ಭಗವಂತನ ಪೂಜೆಯಾಗತ್ತೆ. ಇದೇ ಕರ್ಮಯೋಗ. ಸಿದ್ಧಿ ಅಸಿದ್ಧಿಯನ್ನು ಸಮಭಾವದಿಂದ ಕಾಣೋದು ಮನಸ್ಸಿನ ಯೋಗ. ಇದೊಂದು ಮಾನಸಿಕ ಸ್ಥಿತಿ. ಈ ರೀತಿಯ ಯೋಗ ಭಾವನೆಯಿಂದ ಕರ್ಮ ಮಾಡಿದರೆ ಫಲ ಬಂದಾಗ ಹೆಗ್ಗಳಿಕೆ ಇರೋದಿಲ್ಲ, ಬರದೇ ಇದ್ದಾಗ ದುಃಖ ಕೂಡ ಇರೋದಿಲ್ಲ. ಹೀಗೆ ಸಿದ್ಧಿ ಅಸಿದ್ಧಿಗಳ ಸಮತ್ವದಿಂದ ಮಾಡುವ ಪ್ರತಿಯೊಂದು ಕರ್ತವ್ಯ ಕೂಡ ಭಗವಂತನ ಪೂಜೆ ಆಗತ್ತೆ. ಈ ಅನುಸಂಧಾನ ಇಲ್ಲದೆ ಮಾಡುವ ಮಹಾಯಜ್ಞ ಕೂಡ ಪೂಜೆ ಆಗೋಕ್ಕೆ ಸಾಧ್ಯ ಇಲ್ಲ. ಭಗವಂತ ನನ್ನಿಂದ ಈ ಕೆಲಸನ ಮಾಡಿಸ್ದ, ಇದು ಭಗವಂತನ ಪೂಜಾರೂಪವಾಗಿ ಅರ್ಪಿತವಾಗಲಿ ಅನ್ನುವ ಅನುಸಂಧಾನ ಇದ್ದಾಗ ಮಾತ್ರ ಕರ್ಮ ಅನ್ನೋದು ಯೋಗ ಆಗತ್ತೆ. ನಮ್ಮ ಮನಸ್ಸು ಭಗವಂತನಲ್ಲಿ ಸಂಯೋಗ ಹೊಂದುವುದೇ ಯೋಗ. ಈ ಅನುಸಂಧಾನಕ್ಕೆ ಪೂರಕವಾದ ಮತ್ತು ಅನುಸಂಧಾನಪೂರ್ವಕವಾದ ಎಲ್ಲ ಕರ್ಮವೂ ಕೂಡ ಕರ್ಮಯೋಗ ಅನ್ನಿಸ್ಕೊಳ್ಳುತ್ತೆ ಅಂತ ಕೃಷ್ಣ ಹೇಳ್ತಿದ್ದಾನೆ. ಮುಂದಿನ ಅದ್ಭುತ ಶ್ಲೋಕದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.